ಸಲ ನಾವು ಕವಿಚಕ್ರವರ್ತಿ ರನ್ನನ ಬಗ್ಗೆ, ಆತನ ಕಾಲ, ಜೀವನ ಮತ್ತೆ ಕಾವ್ಯ ಶೈಲಿ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಅಲ್ವಾ? ಹೌದು, ಒಂದು ಪರಿಚಯ ಮಾಡ್ಕೊಂಡಿದ್ವಿ. ಸರಿ. ಇವತ್ತು ಆತನ 2 ಮುಖ್ಯವಾದ ಕೃತಿಗಳು. ಒಂದು ಸಾಹಸ ಭೀಮ ವಿಜಯಂ, ಅಂದ್ರೆ ಅದನ್ನೇ ನಾವು ಗದಾಯುದ್ಧ ಅಂತ ಹೆಚ್ಚು ಕರೆಯೋದು. ಹೌದು, ಗದಾಯುದ್ಧ ಅಂತಾನೆ ಪ್ರಸಿದ್ಧ. ಮತ್ತೊಂದು ಅಜಿತನಾಥ ಪುರಾಣ. ಇವುಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಪಂಪನ ದಾರಿಯಲ್ಲೇ ರನ್ನ ಕೂಡ ಒಂದು ಲೌಕಿಕ ಕಾವ್ಯ ಅಂದ್ರೆ ಗದಾಯುದ್ಧ ಮತ್ತು ಒಂದು ಧಾರ್ಮಿಕ ಕಾವ್ಯ ಅಜಿತನಾಥ ಪುರಾಣ, ಹೀಗೆ ಎರಡನ್ನೂ ರಚಿಸಿದ. ಅದೇ ಪರಂಪರೆಯನ್ನು ಮುಂದುವರಿಸಿದ್ದು. ಆದರೆ ನಮ್ಮ ಇವತ್ತಿನ ಗಮನ ಅದು ಮುಖ್ಯವಾಗಿ ಗದಾಯುದ್ಧದ ಮೇಲೆ ಇರುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣವಾ? ಆಗ್ಬಹುದು. ಕನ್ನಡ ಸಾಹಿತ್ಯದಲ್ಲಿ ಆ ಚಂಪು ಶೈಲಿ ಇದೆಯಲ್ಲ, ಅಂದ್ರೆ ಗದ್ಯ ಪದ್ಯ ಮಿಶ್ರಣ, ಹೌದು, ಆ ಪರಂಪರೆಯಲ್ಲಿ ರನ್ನನ ಗದಾಯುದ್ಧಕ್ಕೆ ಒಂದು ಬಹುದೊಡ್ಡ ಸ್ಥಾನ ಇದೆ ಅಂತಾನೆ ಹೇಳ್ಬೇಕು. ಹೌದಲ್ವಾ? ಬೇರೆ ಕವಿಗಳ ದೊಡ್ಡ ಕೃತಿಗಳ ಸಾಲಲ್ಲಿ ಇದು ನಿಲ್ತೆ. ಖಂಡಿತವಾಗಿಯೂ ಹಲವಾರು ಚಂಪು ಕೃತಿಗಳಿವೆ, ನಿಜ. ಆದರೆ ಕೆಲವನ್ನು ಮಾತ್ರ ನಾವು ಶ್ರೇಷ್ಠ, ಮಹೋನ್ನತ ಅಂತ ಗುರುತಿಸ್ತೇವೆ. ಯಾವುವವು? ಈಗ ನೆನ್ಪಿಸ್ಕೊಳ್ಳೋದಾದ್ರೆ ಷಡಕ್ಷರದೇವನ ರಾಜಶೇಖರ ವಿಳಾಸ, 1ನೇ ನಾಗವರ್ಮನ ಕರ್ನಾಟಕ ಕಾದಂಬರಿ, ರುದ್ರಭಟ್ಟನ ಜಗನ್ನಾಥ ವಿಜಯ, ಹೌದು, ಲಕ್ಷ್ಮೀಶನ ಜೈಮಿನಿ ಭಾರತ, ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತೆ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ. ಸರಿಯಾಗಿ ಹೇಳಿದ್ರಿ. ಈ ಮಹತ್ವದ ಕೃತಿಗಳ ಸಾಲಲ್ಲೇ ಗದಾಯುದ್ಧ ಕೂಡ ಸೇರುತ್ತೆ. ಇದು ಅದರ ಸಾಹಿತ್ಯಿಕ ಗುಣಮಟ್ಟಕ್ಕೆ, ಆ ಶಬ್ದ ಸಂಪತ್ತು, ಭಾವಸಂಪತ್ತಿಗೆ ಸಾಕ್ಷಿ. ನಿಜ. ಅದರ ಶಬ್ದ ಸೌಂದರ್ಯ, ಆ ಭಾವನಾತ್ಮಕವಾದ ಆಳ ಇದೆಯಲ್ಲ, ಅದು ನಿಜಕ್ಕೂ ಗಮನ ಸೆಳೆಯುತ್ತೆ. ಇಲ್ಲಿ ಒಂದು ಸ್ವಾರಸ್ಯಕರವಾದ ವಿಷಯ ಇದೆ ನೋಡಿ. ರನ್ನನೇ ತನ್ನ ಕೃತಿಯಲ್ಲಿ ಒಂದು ತಂತ್ರದ ಬಗ್ಗೆ ಹೇಳ್ಕೊಳ್ತಾನೆ, ಸಿಂಹಾವಲೋಕನ ಕ್ರಮ ಅಂತ. ಓ, ಸಿಂಹಾವಲೋಕನ ಕ್ರಮ ಅಂದ್ರೆ? ಹೇಗೆ ಅಂದ್ರೆ, ಗದಾಯುದ್ಧದ ಕಥೆ ನಡೆಯೋದು ಮಹಾಭಾರತ ಯುದ್ಧದ ಕೊನೆಯಲ್ಲಿ ಅಲ್ವಾ? ಹೌದು, ಕ್ಲೈಮ್ಯಾಕ್ಸ್ ಅದು. ಆದ್ರೆ ರನ್ನ ಈ ತಂತ್ರ ಬಳಸಿ ಆ ಘಟನೆಯಿಂದ ಹಿಂದಕ್ಕೆ ನೋಡ್ತಾ ಇಡೀ ಮಹಾಭಾರತದ ಕಥೆಯನ್ನ, ಬೇಕಾದ ಭಾಗಗಳನ್ನ ಸಂದರ್ಭಕ್ಕೆ ತಕ್ಕ ಹಾಗೆ ನೆನಪಿಸ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಆ ಸಿಂಹ ಬೇಟೆಯಾಡಿ ಆಮೇಲೆ ಒಂದು ದಿಬ್ಬದ ಮೇಲೆ ನಿಂತು ತಾನು ಬಂದ ದಾರಿಯನ್ನ ಹಿಂತಿರುಗಿ ನೋಡೋ ಹಾಗೆ, ಆ ತರಹನ. ನಿಖರವಾಗಿ ಅದನ್ನೇ ಸಿಂಹಾವಲೋಕನ ಅಂತ ಕರೆಯೋದು. ರನ್ನನ ಮಾತಲ್ಲೇ ಹೇಳೋದಾದ್ರೆ, ಒಳಪೊಕ್ಕು ನೋಡಿ ಭಾರತದೊಳಗನ್ ಕಥೆಯಲ್ಲಮಿ ಗದಾಯುದ್ಧದೊಳಂ ತೊಳಕೊಂಡಿತ್ತೆ ಸಿಂಹಾವಲೋಕನ ಕ್ರಮದಿಪ್ಪಿದಂ ಕವಿರತ್ನಂ ಅಂತ. ಆತನೇ ಸ್ಪಷ್ಟವಾಗಿ ಹೇಳಿದಾನೆ. ಈ ತಂತ್ರ ಕಥೆಗೆ ಒಂದು ವಿಶೇಷವಾದ ಒಂದು ಲೇಯರಿಂಗ್ ಕೊಡುತ್ತೆ ಅಲ್ವಾ? ಹೌದು. ಕೆಲವೊಮ್ಮೆ ಈಗಿನ ದೃಷ್ಟಿಯಿಂದ ನೋಡಿದ್ರೆ ಇದು ಸ್ವಲ್ಪ ಕೃತಕವೇನೋ, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಿಂದೆ ಹೋಗಿ ಕಥೆ ತಂದಾಗೆ ಅನಿಸಬಹುದು. ಆದ್ರೆ ಇಡೀ ಮಹಾಭಾರತದ ವಿಶಾಲವಾದ ಕಥೆಯ ಸಾರವನ್ನ ಗದಾಯುದ್ಧದ ಆ ಒಂದು ಘಟನೆಯ ಸುತ್ತ ಹೆಣೆಲೇಕೆ ಇದೊಂದು ಅತ್ಯಂತ ಪರಿಣಾಮಕಾರಿಯಾದ ತಂತ್ರವಾಗಿ ಕೆಲಸ ಮಾಡಿದೆ. ಹೌದು, ಆ ಮುಖ್ಯ ಘಟನೆಗೆ ಬೇಕಾದ ಎಲ್ಲ ಹಿನ್ನೆಲೆಯನ್ನ, ಪಾತ್ರಗಳ ಮನಸ್ಥಿತಿಯನ್ನ ಇದು ಕಟ್ಕೊಡುತ್ತೆ. ನಿಜ. ಸರಿ, ಹಾಗಾದ್ರೆ ಈಗ ಈ ಗದಾಯುದ್ಧದ ಮೂಲಗಳು ಅಂದ್ರೆ ಆಕರ ಗ್ರಂಥಗಳ ಬಗ್ಗೆ ಮಾತಾಡೋಣ. ವ್ಯಾಸರ ಮಹಾಭಾರತವಂತೂ ದೊಡ್ಡ ಸಾಗರ. ಹೌದು, ಅದು ಮೂಲ. ಪಂಪ ಅದನ್ನ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪಭಾರತ ಅಂತ 14 ಆಶ್ವಾಸಗಳಲ್ಲಿ ಸಂಗ್ರಹಿಸಿದ. ಆದರೆ ಇಲ್ಲಿ ಒಂದು ನಿಜವಾಗಿಯೂ ಕುತೂಹಲ ಕೆರಳಿಸುವ ಅಂಶ ಇದೆ ನೋಡಿ. ಏನದು? ರನ್ನ ಇದನ್ನಲ್ಲ, ಆತ ಪಂಪಭಾರತದ 14 ಆಶ್ವಾಸಗಳನ್ನು ಬಳಸಿಲ್ಲ. ಹೌದಾ? ಕೇವಲ 13ನೇ ಆಶ್ವಾಸ. ಹೌದು. ಅದೊಂದನ್ನೇ ಮುಖ್ಯ ಆಧಾರವಾಗಿಟ್ಟುಕೊಂಡು ಒಂದು ಪೂರ್ಣ ಪ್ರಮಾಣದ ಸ್ವತಂತ್ರವಾದ ಮಹಾಕೃತಿಯನ್ನೇ ರಚಿಸಿದ್ದಾನೆ. ಇದು ಬಹಳ ಮುಖ್ಯವಾದ ಅಂಶ. ಒಂದೇ ಆಶ್ವಾಸದಿಂದ ಒಂದು ಮಹಾಕಾವ್ಯವನ್ನು ರೂಪಿಸುವುದು ಅಂದ್ರೆ. ಅಲ್ಲವೇ? ರನ್ನನ ಪ್ರತಿಭೆ, ಆ ಕಥನ ಸಾಮರ್ಥ್ಯ ಎಷ್ಟು ಅಸಾಧಾರಣ ಅಂತ ಗೊತ್ತಾಗುತ್ತೆ. ನಿಜಕ್ಕೂ. ಆದ್ರೆ ಆ ಒಂದೇ ಆಶ್ವಾಸ ಮಾತ್ರ ಅಲ್ಲ, ಅದರ ಜೊತೆಗೆ ರನ್ನನಿಗೆ ಬೇರೆ ಪ್ರೇರಣೆಗಳೂ ಇದ್ವು. ಇದನ್ನು ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಹೇಳಿ. ವ್ಯಾಸಭಾರತದ ಗದಾಪರ್ವ, ಸೌಪ್ತಿಕ ಪರ್ವಗಳು ಇವು ನೇರವಾದ ಆಕರಗಳು. ಮೂಲಕತೆ ಅಲ್ಲಿಂದಲೇ ಬಂದಿದ್ದು. ಸರಿ. ಇದರ ಜೊತೆಗೆ ಆ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ಸಂಸ್ಕೃತ ನಾಟಕಗಳ ಪ್ರಭಾವ ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಮುಖ್ಯವಾಗಿ ಭಟ್ಟನಾರಾಯಣನ ವೇಣಿ ಸಂಹಾರ. ಓ, ವೇಣಿ ಸಂಹಾರ. ಹೌದು. ಮತ್ತೆ ಭಾಸಕವಿಯ ಊರು ಭಂಗ ನಾಟಕ. ಈ ನಾಟಕಗಳಲ್ಲಿ ಬರುವ ಆ ಸಂಘರ್ಷ, ಪಾತ್ರಗಳ ತೀವ್ರತೆ, ಆ ನಾಟಕೀಯ ಸನ್ನಿವೇಶಗಳಿದೆಯಲ್ಲ, ಅವು ಗದಾಯುದ್ಧದ ಪಾತ್ರ ಚಿತ್ರಣಕ್ಕೆ, ಸನ್ನಿವೇಶಗಳ ರಚನೆಗೆ ಒಂದು ಹೊಸ ಆಯಾಮವನ್ನೇ ನೀಡಿವೆ ಅಂತ ಹೇಳಬಹುದು. ಹಾಗಾದ್ರೆ ಇದರ ಒಟ್ಟು ಅರ್ಥ ಏನು?
ರನ್ನ ಕೇವಲ ಪಂಪ ಭಾರತದ ಒಂದು ಸಣ್ಣ ಭಾಗವನ್ನೇ ಹಿಗ್ಗಿಸಿದಲ್ಲ. ಅಲ್ಲ, ಖಂಡಿತ ಅಲ್ಲ. ಬದಲಾಗಿ ವ್ಯಾಸಭಾರತ, ಪಂಪಭಾರತ ಮತ್ತೆ ಈ ಸಂಸ್ಕೃತ ನಾಟಕಗಳು ಇವೆಲ್ಲವುಗಳಿಂದ ಅಂಶಗಳನ್ನ ತೆಗೆದುಕೊಂಡು ತನ್ನದೇ ಆದ ಸಿಂಹಾವಲೋಕನ ಶೈಲಿಯಲ್ಲಿ ಬೆರೆಸಿ ಒಂದು ಸ್ವತಂತ್ರವಾದ ಶಕ್ತಿಶಾಲಿಯಾದ ಕೃತಿಯನ್ನ ನಮಗೆ ಕೊಟ್ಟಿದ್ದಾನೆ. ಹೌದು, ಅದೊಂದು ಅದ್ಭುತವಾದ ಸಂಯೋಜನೆ. ಅವರ ಸೃಜನಶೀಲತೆ, ಕಥೆಯನ್ನು ಕಟ್ಟುವ ಕೌಶಲ್ಯಕ್ಕೆ ಇದು ದೊಡ್ಡ ಉದಾಹರಣೆ. ಇದು ಅವನ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿ ಅಂತ ಹೇಳ್ಬೋದು. ಸರಿಯಾಗಿ ಹೇಳಿದ್ರಿ. ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಷಯವನ್ನು ಹೇಳಲು ಇಷ್ಟಪಡ್ತೇನೆ. ಖಂಡಿತ ಹೇಳಿ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ ನೋಡಿ. ಒಂದೇ ಮೂಲ ಕಥೆ ಮಹಾಭಾರತ. ಹೌದು. ಅದನ್ನೇ ವ್ಯಾಸರು ಒಂದ್ರೀತಿ ಹೇಳಿದ್ರು. ಪಂಪ ತನ್ನ ಕಾಲಕ್ಕೆ, ತನ್ನ ದೃಷ್ಟಿಕೋನಕ್ಕೆ ತಕ್ಕಂತೆ ವಿಕ್ರಮಾರ್ಜುನ ವಿಜಯದಲ್ಲಿ ಹೇಳಿದ. ಈಗ ರನ್ನ ತನ್ನದೇ ಸಿಂಹಾವಲೋಕನ ತಂತ್ರ ಬಳಸಿ ಗದಾಯುದ್ಧದಲ್ಲಿ ನಿರೂಪಿಸಿದ್ದಾನೆ. ಬೇರೆ ಬೇರೆ ಆಯಾಮಗಳು. ಹೇಗೆ ಒಂದೇ ಕಥೆಯನ್ನ ಬೇರೆ ಬೇರೆ ಮಹಾನ್ ಕವಿಗಳು ತಮ್ಮ ತಮ್ಮ ನಿರೂಪಣಾ ತಂತ್ರಗಳಿಂದ, ದೃಷ್ಟಿಕೋನಗಳಿಂದ ಎಷ್ಟು ವಿಭಿನ್ನವಾಗಿ ಕಟ್ಟಿಕೊಡ್ತಾರೆ. ನಿಜ. ಭೀಮ, ದುರ್ಯೋಧನ ಅವರ ಪಾತ್ರಗಳು ಕೂಡ ಬೇರೆ ಬೇರೆ ರೀತಿ ಕಾಣಿಸ್ತವೆ ಅಲ್ವಾ? ಅದೇ ಕವಿಯ ನಿರೂಪಣೆ, ಆತ ಬಳಸುವ ತಂತ್ರ, ಅದು ನಾವು ಕಥೆಯನ್ನ, ಪಾತ್ರಗಳನ್ನ ಗ್ರಹಿಸುವ ರೀತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು. ಖಂಡಿತವಾಗಿಯೂ ಇದು ಮುಂದಿನ ಚರ್ಚೆಗೂ ದಾರಿ ಮಾಡಿಕೊಡುತ್ತೆ. ನಮ್ಮ ಹತ್ರ ಇರೋ ಆಕರಗಳು, ಬೇರೆ ಬೇರೆ ವಿಮರ್ಶೆಗಳು, ಟಿಪ್ಪಣಿಗಳು, ಇವುಗಳನ್ನು ಇಟ್ಕೊಂಡು ಈ ಕೃತಿ ಒಳಗೆ ಹೋಗಿ ನೋಡೋಣ. ಏನಿದ್ರ ವಿಶೇಷತೆ, ಯಾಕೆ ಇಂದಿಗೂ ಮುಖ್ಯ? ಹೌದು, ಖಂಡಿತ. ರನ್ನ ಅಂತಕ್ಷಣ ನೆನ್ಪಾಗೋದೇ ಗದಾಯುದ್ಧ. ಅದರಿಂದಲೇ ಅವರಿಗೆ ದೊಡ್ಡ ಹೆಸರು ಬಂದಿದ್ದು. ಇದು ಸುಮಾರು ಕ್ರಿಸ್ತಶಕ 993ರಲ್ಲಿ ರಚನೆಯಾದದ್ದು ಅಂತ ನಾವು ಅಂದಾಜು ಮಾಡಬಹುದು. ಇದರ ಮೂಲ ಆಕರೆ ಯಾವುದು ಅನ್ನೋದ್ರಿಂದ ಶುರು ಮಾಡೋಣ ಅಲ್ವಾ? ಹೌದು, ಅದೇ ಸರಿ. ಮೊದಲು ಆಕರಗಳನ್ನೇ ನೋಡೋಣ. ಇದರ ಮುಖ್ಯ ಆಧಾರ ಅಂದ್ರೆ ಪಂಪಭಾರತ. ಪಂಪನ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸದಲ್ಲಿ ಬರೋ ಗದಾಯುದ್ಧ ಪ್ರಸಂಗ ಇದೆಯಲ್ಲ, ಅದೇ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ ನೋಡಿ. ಪಂಪ ಹೇಗೆ ಅರ್ಜುನನಿಗೆ ತನ್ನ ಆಶ್ರಯದಾತ ಅರಿಕೇಸರಿಯನ್ನ ಹೋಲಿಸಿದನೋ, ಹಾಗೆ ರನ್ನ ಕೂಡ. ಹೌದು, ರನ್ನ ಕೂಡ ತನ್ನ ಆಶ್ರಯದಾತ ಚಾಲುಕ್ಯ ಚಕ್ರವರ್ತಿ ಸತ್ಯಾಶ್ರಯ ಅಂದ್ರೆ ಇರಿವ ಬೆಡಂಗನನ್ನ ಕಥಾನಾಯಕ ಭೀಮನಿಗೆ ಹೋಲಿಸಿ ಕಾವ್ಯ ರಚಿಸಿದ್ದಾನೆ. ಓ ಹೌದು, ಆ ಇರಿವ ಬೆಡಂಗ ಅನ್ನೋ ಬಿರುದು. ಇದು ಸುಮ್ನೆ ಮಾಡಿದ ಹೋಲಿಕೆ ಅಲ್ಲ. ಸತ್ಯಾಶ್ರಯನಿಗೆ ಸಾಹಸ ಭೀಮ, ಆಕಳಂಕ ಚರಿತ ಈ ತರದ ಬಿರುದುಗಳಿದ್ವು. ರನ್ನ ಆ ಬಿರುದುಗಳನ್ನೇ ಭೀಮನ ಪಾತ್ರಕ್ಕೆ ಸಮೀಕರಿಸಿ ತನ್ನ ರಾಜನ ಪರಾಕ್ರಮವನ್ನು ಕಾವ್ಯದಲ್ಲಿ ಅಜರಾಮರಗೊಳಿಸೋಕೆ ಪ್ರಯತ್ನಪಟ್ಟಿದ್ದಾನೆ ಅನ್ಬೋದು. ಆದ್ರೆ ಒಂದು ವಿಷಯ ಸ್ಪಷ್ಟ, ಗದಾಯುದ್ಧ ಬರೀ ಪಂಪಭಾರತದ ಮುಂದುವರಿಕೆ ಅಲ್ಲ, ಅದಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ. ಹಾಗಾದ್ರೆ ಆ ವ್ಯಕ್ತಿತ್ವಕ್ಕೆ, ಆ ವಿಶಿಷ್ಟತೆಗೆ ಬೇರೆ ಆಕರಗಳ ಪ್ರಭಾವವೂ ಇದೆಯಾ? ಸಂಸ್ಕೃತದ್ದೇನಾದರೂ? ಖಂಡಿತ ಇದೆ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಸಂಸ್ಕೃತ ನಾಟಕಗಳ ಪ್ರಭಾವ, ವಿಶೇಷವಾಗಿ ಭಾಸನ ಊರುಭಂಗ ಮತ್ತು ಭಟ್ಟನಾರಾಯಣನ ವೇಣಿ ಸಂಹಾರ, ಇವುಗಳ ಪ್ರಭಾವ ಬಹಳ ಗಾಢವಾಗಿದೆ. ಊರುಭಂಗದ ದುರಂತ ನಾಯಕನ ಚಿತ್ರಣ, ಆಮೇಲೆ ವೇಣಿ ಸಂಹಾರದ ಒಂದು ಥರದ ನಾಟಕೀಯತೆ, ಇವೆಲ್ಲದರ ಅಂಶಗಳನ್ನ ರನ್ನ ತನ್ನ ಕೃತಿಗೆ ತುಂಬಾನೇ ಚೆನ್ನಾಗಿ ಅಳವಡಿಸಿಕೊಂಡಿದ್ದಾನೆ. ಈ ಪ್ರಭಾವವೇ ಗದಾಯುದ್ಧಕ್ಕೆ ಆ ಒಂದು ವಿಶಿಷ್ಟವಾದ ನಾಟಕೀಯ ವಿನ್ಯಾಸವನ್ನ ಕೊಟ್ಟಿದೆ ಅಂತ ನನ್ನ ಅನಿಸಿಕೆ. ಆ ನಾಟಕೀಯ ವಿನ್ಯಾಸದ ಬಗ್ಗೆ ಮಾತಾಡುವಾಗ ನನಗೆ BM ಶ್ರೀಕಂಠಯ್ಯನವರ ಮಾತು ನೆನಪಾಗ್ತಿದೆ. ಅವ್ರು ಹೇಳ್ರಂತೆ, ಸ್ವಲ್ಪ ಬದಲಾವಣೆ ಮಾಡಿದ್ರೆ ಸಾಕು, ಇದನ್ನ ಹಾಗೆ ನಾಟಕವಾಗಿ ರಂಗದ ಮೇಲೆ ತರಬಹುದು ಅಂತ. ಅದು ಅದರ ರಚನೆಯಲ್ಲಿರೋ ನಾಟಕೀಯತೆಗೆ ದೊಡ್ಡ ಸಾಕ್ಷಿ ಅಲ್ವಾ? ನಿಜ ನಿಜ. ಅದು ಕೇವಲ ಘಟನೆಗಳನ್ನ ಹೇಳ್ಕೊಂಡು ಹೋಗೋ ಕಥೆಯಲ್ಲ, ಅದರಲ್ಲಿ ದೃಶ್ಯಕಾವ್ಯದ ಲಕ್ಷಣಗಳಿವೆ. ಕೃತಿಯ ಹೆಚ್ಚಿನ ಭಾಗ ಸಂಭಾಷಣೆ ರೂಪದಲ್ಲೇ ಇದೆ. ಆಮೇಲೆ ಗ್ರೀಕ್ ನಾಟಕಗಳಲ್ಲಿ ಒಂದು ಕಾಲೈಕ್ಯ ಅಂತಾರಲ್ಲ, ಯೂನಿಟಿ ಆಫ್ ಟೈಮ್. ಹೌದು, ಕಥೆ ಒಂದೇ ದಿನದಲ್ಲಿ ನಡೆಯೋದು. ಅದೇ, ಅದು ಇಲ್ಲಿ ಕಾಣುತ್ತೆ. ಬಹುಶಃ ರನ್ನನಿಗೆ ಗ್ರೀಕ್ ನಾಟಕಗಳ ಪರಿಚಯ ಇರ್ಲಿಲ್ವೇನೋ, ಆದ್ರೆ ಆತ ತನ್ನ ಪ್ರತಿಭೆಯಿಂದಲೇ ಆ ತಂತ್ರವನ್ನ ಸಾಧಿಸಿರೋದು ವಿಶೇಷ. ಕಥೆ ಶುರುವಾಗೋದೇ ಯುದ್ಧದ ಕೊನೆಯ ದಿನದ ಸಂಜೆ, ಆಮೇಲೆ ಹಿಂದಿನ ಘಟನೆಗಳನ್ನ ನೆನಪಿಸ್ಕೊಳ್ಳೋದು.
ಆ ಸಿಂಹಾವಲೋಕನ ಕ್ರಮ ಅಂತಾರಲ್ಲ, ಹೌದು, ಫ್ಲಾಶ್ ನ್ಯಾಕ್ ತರ. ಹಾ, ಆ ತಂತ್ರವನ್ನ ಬಳಸ್ತಾನೆ. ಇದ್ರಿಂದ ಕಥನಕ್ಕೆ ಒಂದು ಬಿಗಿ ಬಂದಿದೆ. ಈ ರಚನಾ ಕೌಶಲ್ಯದ ಜೊತೆಗೆ ರನ್ನನ ಶೈಲಿ ಬಗ್ಗೆಯೂ ಮಾತಾಡಬೇಕು. ನಮ್ಮ ಕುವೆಂಪು ಅವರು ಪುಟ್ಟಪ್ಪನವರು ಹೌದು, ರನ್ನನನ್ನು ಶಕ್ತಿ ಕವಿ ಅಂತ ಕರೆದಿದ್ದಾರೆ. ಆ ಶಕ್ತಿ ಅನ್ನೋದು ಆತನ ಭಾಷೆಯಲ್ಲಿ, ಪಾತ್ರ ಚಿತ್ರಣದಲ್ಲಿ ಹೇಗೆ ಕಾಣಿಸುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ರನ್ನನ ಭಾಷೆಯಲ್ಲಿ ಒಂದು ಗಡುಸುತನ ಇದೆ, ಒಂದು ಓಜಸ್ಸು ಅಂತಾರಲ್ಲ ಅದು ವೀರ ಮತ್ತು ರೌದ್ರ ರಸಗಳನ್ನ ಮೂಡಿಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಕುವೆಂಪು ಅವರು ಶಕ್ತಿ ಕವಿ ಅಂದಿದ್ದು ಬಹುಶಃ ಇದೇ ಕಾರಣಕ್ಕಿರ್ಬೇಕು. ಆತನ ಪದಗಳು, ಆ ಸನ್ನಿವೇಶಗಳ ವಿವರಣೆ, ಅವು ಒಂಥರ ಸಾಮಾನ್ಯ ಓದುಗನಲ್ಲೂ ಪೌರುಷ ಕೆರಳಿಸುವ ಹಾಗೆ ಇವೆ. ಭೀಮನ ಪ್ರತಿಜ್ಞೆಯ ದೃಶ್ಯಗಳು, ಆಮೇಲೆ ದುರ್ಯೋಧನನ ಆ ಒಂದು ಅಳುಕಲಂದ ಕೋಪ, ಇದೆಲ್ಲ ತುಂಬಾನೇ ಶಕ್ತಿಯುತವಾಗಿ ಬಂದಿದೆ. ಹಾಗಾದ್ರೆ ಕಾವ್ಯದ ಕೇಂದ್ರವಸ್ತು ಭೀಮ ಮತ್ತು ದುರ್ಯೋಧನರ ನಡುವಿನ ಆ ಗದಾಯುದ್ಧವೇ ತಾನೆ? ಹೌದು, ಅದೇ ಕಾವ್ಯದ ಜೀವಾಳ. ವೀರ ಮತ್ತು ರೌದ್ರ ರಸಗಳು ಇಲ್ಲಿ ಚೆನ್ನಾಗಿ ಮಿಶ್ರಣಗೊಂಡಿವೆ. ಭೀಮನ ಪಾತ್ರದಲ್ಲಿ ರೌದ್ರ ರಸವೇ ಮುಖ್ಯವಾಗಿ ಕಾಣಿಸಿದ್ರೆ, ದುರ್ಯೋಧನನ ಪಾತ್ರ ಇದೆಯಲ್ಲ, ಅದು ಇನ್ನೂ ಹೆಚ್ಚು ಸಂಕೀರ್ಣ. ಅವನಲ್ಲೂ ಕೋಪ ಇದೆ, ಅಂದ್ರೆ ರೌದ್ರ ರಸದ ಸ್ಥಾಯಿ ಭಾವ ಕ್ರೋಧ. ಆದ್ರೆ ಆ ಕ್ರೋಧಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಅದು ಅವನ ಶೋಕ, ತಡೆಯಲಾರದ ದುಃಖ. ತನ್ನವರನ್ನೆಲ್ಲ ಕಳೆದುಕೊಂಡ ದುಃಖ. ಅದೇ, ಆ ದುಃಖವೇ ಅವನ ಕೋಪವನ್ನ ಉದ್ದೀಪನೆಗೊಳಿಸುತ್ತೆ. ಸೊ ಇದು ಬರೀ ಕೋಪ ಅಲ್ಲ, ಶೋಕದಿಂದ ಕೂಡಿದ ರೌದ್ರ. ಈ ಥರದ ಚಿತ್ರಣ ಇದೆಯಲ್ಲ, ಅದು ದುರ್ಯೋಧನನ ಪಾತ್ರಕ್ಕೆ ಒಂದು ಮಾನವೀಯ ಆಯಾಮ ಕೊಡುತ್ತೆ, ಒಂದು ಆಳವನ್ನ ಕೊಡುತ್ತೆ. ಅವನು ಕೇವಲ ಒಬ್ಬ ವಿಲನ್ ಆಗಿ ಉಳಿಯೋದಿಲ್ಲ, ಅದಕ್ಕೊಂದು ಸೈಕಲಾಜಿಕಲ್ ಡೆಪ್ತ್ ಸಿಗುತ್ತೆ. ಹಾಗಾದ್ರೆ ಪಂಪಭಾರತಕ್ಕೆ ಹೋಲಿಸಿದ್ರೆ ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾದರೂ ಗದಾಯುದ್ಧ ಒಂದು ಮಹಾಕೃತಿಯಾಗಿಯೇ ನಿಲ್ಲುತ್ತೆ ಅಂತ ಹೇಳ್ಬೋದಾ? ನಿಸ್ಸಂದೇಹವಾಗಿ. ರನ್ನನೇ ಹೇಳ್ಕೊಳ್ತಾನಲ್ಲ, ಕೃತಿ ನೆಗಳ್ದ ಗದಾಯುದ್ಧಂ ಕೃತಿಗೇಶ್ವರ ಚಕ್ರವರ್ತಿ ಸಹಸ ಭೀಮಂ ಅಂತ. ಆ ಹಳಗನ್ನಡದ ಸಾಲುಗಳಲ್ಲೇ ಅದರ ಹೆಗ್ಗಳಿಕೆ ಇದೆ. ಇದು ಸೈಜ್ನಲ್ಲೇ ಚಿಕ್ಕದಿರಬಹುದು, ಆದ್ರೆ ಅದರ ಕಲಾತ್ಮಕತೆ, ನಾಟಕೀಯತೆ, ಪಾತ್ರ ಚಿತ್ರಣದ ಆಳ, ಇದರಿಂದ ಅದಕ್ಕೊಂದು ಮಹಾಕಾವ್ಯದ ಸ್ಥಾನ ಸಿಕ್ಕಿದೆ. ಇದು ಖಂಡಿತವಾಗಿಯೂ ಪಂಪನ ಅನುಕರಣೆ ಮಾತ್ರ ಅಲ್ಲ, ಇದೊಂದು ಸ್ವತಂತ್ರವಾದ, ತುಂಬ ಉಜ್ವಲವಾದ ಸೃಷ್ಟಿ. ರನ್ನ ತನ್ನತ್ರ ಇದ್ದ ಆಕರಗಳನ್ನ, ನಾಟಕೀಯ ತಂತ್ರಗಳನ್ನ ಎಲ್ಲವನ್ನೂ ಬಳಸ್ಕೊಂಡು ತನ್ನದೇ ಆದ ಒಂದು ಪ್ರತಿಭೆಯಿಂದ ಶಕ್ತಿಯುತವಾದ ಕಥನವನ್ನ ಕಟ್ಕೊಟ್ಟಿದ್ದಾನೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಗದಾಯುದ್ಧದ ಶ್ರೇಷ್ಠತೆ ಇರೋದು ಮುಖ್ಯವಾಗಿ ಅದರ ನಾಟಕೀಯ ವಿನ್ಯಾಸದಲ್ಲಿ, ಶಕ್ತಿಯುತ ಭಾಷಾಶೈಲಿಯಲ್ಲಿ ಮತ್ತು ವಿಶೇಷವಾಗಿ ದುರ್ಯೋಧನನ ಪಾತ್ರ. ಆ ಪಾತ್ರದ ಮಾನಸಿಕ ತುಮುಲಗಳನ್ನು ಹಿಡಿದಿಡುವಲ್ಲಿ ಅದರ ಶಕ್ತಿಯಿದೆ. ಮೂಲ ಆಕರಗಳಿದ್ರೂ ಅದ ನೆರಳಿಂದ ಹೊರಬಂದು ತನ್ನದೇ ಆದ ಒಂದು ಐಡೆಂಟಿಟಿಯನ್ನ ಸ್ಥಾಪಿಸಿದೆ ಈ ಕೃತಿ. ಖಂಡಿತವಾಗಿ. ಇದು ನಮ್ಮನ್ನ ಇನ್ನೊಂದು ಯೋಚನೆಗೆ ಹಚ್ಚುತ್ತೆ ನೋಡಿ. ಮಹಾಭಾರತದಂಥ ದೊಡ್ಡ ಕಥಾನಕದಲ್ಲಿ ನಮಗೆ ವೀರ ಅಂದ್ರೆ ಯಾರು ಅನ್ನೋ ಒಂದು ಕಲ್ಪನೆ ಇರುತ್ತೆ. ಆದ್ರೆ ಅದಕ್ಕೆ ಎದುರಾಗಿ ಹೀಗೆ ದುಃಖದಿಂದ, ನಷ್ಟದಿಂದ ಪ್ರೇರಿತನಾದ ದುರ್ಯೋಧನನಂತಹ ಒಬ್ಬ ಪ್ರತಿನಾಯಕನಿಗೆ ಇಷ್ಟೊಂದು ಆಳವಾದ, ಕೆಲವೊಮ್ಮೆ ಸಹಾನುಭೂತಿ ಹುಟ್ಟಿಸುವಂತಹ ಚಿತ್ರಣವನ್ನ ಕೊಡೋದು, ಇದು ವೀರತ್ವದ ಕಲ್ಪನೆಯನ್ನ ಹೇಗೆ ವಿಸ್ತರಿಸುತ್ತೆ ಅಥವಾ ಪ್ರಶ್ನೆ ಮಾಡುತ್ತಾ, ಆ ಬಗ್ಗೆ ಯೋಚಿಸೋದು ಕೂಡ ಒಂದು ಸ್ವಾರಸ್ಯಕರವಾದ ವಿಷಯ. ಇವತ್ತು ನಾವು ಕನ್ನಡ ಸಾಹಿತ್ಯದ ಒಂದು ಅದ್ಭುತ ಕೃತಿ ಅಂದ್ರೆ ರನ್ನನ ಗದಾಯುದ್ಧದ ಬಗ್ಗೆ ಮಾತಾಡೋಣ. ಕೇವಲ ಕಥೆಯಾಗಿ ಅಲ್ಲ, ಅದರ ವಿಮರ್ಶೆಗಳ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ. ಹೌದು, ಯಾಕಂದ್ರೆ ರಂಶ್ರೀ ಮುಗುಳಿ, ಕುವೆಂಪು, ದ.ರಾ. ಬೇಂದ್ರೆ ಅಂತ ದೊಡ್ಡ ವಿಮರ್ಶಕರು ಈ ಕೃತಿಯನ್ನ ಹೇಗ್ ನೋಡಿದ್ರು ಅನ್ನೋದು ಇದೆಯಲ್ಲ, ಅದೇ ಬಹಳ ಮುಖ್ಯವಾದದ್ದು. ಅವರ ನೋಟಗಳು ಕೃತಿಯ ಬೇರೆ ಬೇರೆ ಆಯಾಮಗಳನ್ನ ನಮಗೆ ತೋರಿಸ್ಕೊಡುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲು ರಂಶ್ರೀ ಮುಗುಳಿಯವನ್ನೇ ತಗೊಳ್ಳೋಣ. ಅವರ ಪ್ರಕಾರ ರನ್ನನ ಗದಾಯುದ್ಧದ ವಿಶೇಷತೆ ಏನು? ಮೂಲಕಥೆ ಇದ್ರೂ ರನ್ನ ಅದನ್ನ ಹೇಗೆ ವಿಭಿನ್ನವಾಗಿಸಿದ ಅಂತಾರೆ. ಮುಗುಳಿಯವರು ಒಂದು ಸ್ವಾರಸ್ಯಕರವಾದ ಅಂಶ ಹೇಳ್ತಾರೆ. ರನ್ನನ ಪ್ರತಿಭೆ ಇರೋದು ಪೂರ್ತಿ ಹೊಸದಾಗಿ ಏನೋ ಮಾಡೋದಿರಲ್ಲ. ಹೌದಾ? ಹೌದು. ಈಗಾಗ್ಲೇ ಇದ್ದಂತಹ ಸಾಮಗ್ರಿಗಳನ್ನ, ಅಂದ್ರೆ ಪಂಪಭಾರತದಂತಹ ಕೃತಿಗಳನ್ನ ಅವನು ತಗೊಂಡು ಅದನ್ನ ಒಂಥರ ಮರುಸೃಷ್ಟಿ ಮಾಡ್ತಾನೆ. ಮರುಸೃಷ್ಟಿ ಅಂದ್ರೆ ಆ ಭಾಗಗಳನ್ನೆಲ್ಲ ಒಟ್ಟುಗೂಡಿಸಿ ಅದಕ್ಕೊಂದು ಹೊಸ ಸ್ವರೂಪ, ಒಂದು ಸಾಮರಸ್ಯ, ಒಂದು ಸ್ವಂತಿಕೆ ತಂದುಕೊಡ್ತಾನಲ್ಲ, ಅದು ರನ್ನನ ದೊಡ್ಡಗಾರಿಕೆ ಅಂತಾರೆ ಮುಗುಳಿಯವರು. ಅಂದ್ರೆ ಮೂಲವನ್ನೇ ಬಳಸ್ಕೊಂಡು ಹೊಸ ಅನುಭವ ಕಟ್ಟಿಕೊಡೋದು. ನಿಜ.
ಅದರಲ್ಲೂ ಸನ್ನಿವೇಶಗಳನ್ನ ಕಟ್ಟುವ ರೀತಿ, ಪಾತ್ರಗಳನ್ನ ಸ್ಪಷ್ಟವಾಗಿ ತೋರಿಸೋದು, ಆಮೇಲೆ ಇಡೀ ಕತೆಗೆ ಒಂದು ದೃಶ್ಯಕಾವ್ಯದ ರೂಪ ಇದೆಯಲ್ಲ, ಹೌದು. ಅದೆಲ್ಲ ಸೇರಿ ಗದಾಯುದ್ಧಕ್ಕೆ ಒಂದು ವಿಶೇಷವಾದ ಮಿರುಗು ಬಂದಿದೆ ಅನ್ನೋದು ಅವರ ವಿಶ್ಲೇಷಣೆ. ಅದೊಂದು ದೊಡ್ಡ ಕಲಾತ್ಮಕ ಸಾಧನೆ ಅಂತ ಗುರುತಿಸ್ತಾರೆ. ಇದು ನಿಜಕ್ಕೂ ಕುತೂಹಲಕಾರಿ. ಅಂದ್ರೆ ರಚನಾತ್ಮಕ ಜಾಣ್ಮೆ ಬಗ್ಗೆ ಮುಗಳಿಯವರು ಗಮನ ಸೆಳೆದ್ರು. ಹಾಗಾದ್ರೆ ರಾಷ್ಟ್ರಕವಿ ಕುವೆಂಪು ಅವರ ದೃಷ್ಟಿ ಹೇಗಿತ್ತು? ಅವರು ರನ್ನನ ಕಾವ್ಯಶೈಲಿ ಅಥವಾ ವ್ಯಕ್ತಿತ್ವದ ಬಗ್ಗೆ ಏನ್ ಹೇಳಿದ್ರು? ಕುವೆಂಪು ಅವರು ರನ್ನಲ ಬಗ್ಗೆ ತುಂಬಾ ಗೌರವದಿಂದ ಮಾತಾಡ್ತಾರೆ. ಅವನನ್ನ ವರಕವಿ ಅಂತಾರೆ. ವರಕವಿ? ಹೌದು. ವರಕವಿ, ಚಿರಕವಿ, ಮಹಾಕವಿ ಅಂತ ಎಲ್ಲಾ ಬಣ್ಣಿಸ್ತಾರೆ. ಅವರ ಪ್ರಕಾರ ರನ್ನ ಹುಟ್ಟಿನಿಂದಲೇ ಕವಿ. ಅವನಲ್ಲಿರೋ ಆ ಶಕ್ತಿ, ಆ ನಾಟಕೀಯತೆ ಇದೆಯಲ್ಲ, ಅದು ಸಹಜವಾಗಿ ಬಂದಿದ್ದು. ಆದ್ರೆ ಕಷ್ಟಪಟ್ಟು ತಂದುಕೊಂಡಿದ್ದಲ್ಲ. ಅಲ್ಲ, ಅದು ಅವನಲ್ಲಿ ನೈಸರ್ಗಿಕವಾಗಿತ್ತು ಅಂತಾರೆ. ಅದರಲ್ಲೇನೂ ಸಂಶಯನೇ ಇಲ್ಲ ಅನ್ನೋದು ಅವರ ಮಾತು. ಆ ಓಜಸ್ಸು, ಆ ಗಟ್ಟಿತನವೇ ರನ್ನನ ಕಾವ್ಯದ ಜೀವಾಳ ಅನ್ನೋದು ಅವರ ವಾದ. ಹಾಗಾದ್ರೆ ಕುವೆಂಪು ಅವರು ರನ್ನನ ಕಾವ್ಯದ ಶಕ್ತಿಯನ್ನ, ಆ ಒಂದು ನ್ಯಾಚುರಲ್ ಫ್ಲೇರ್ ಅನ್ನ ಗುರ್ತಿಸ್ತಾರೆ. ಮುಗುಡಿಯವರು ರಚನೆ ಅಂದ್ರೆ ಕುವೆಂಪು ಶಕ್ತಿ ಅಂದ್ರು. ಹೌದು. ಈಗ ಇನ್ನೊಬ್ಬ ದಿಗ್ಗಜ ದ.ರಾ. ಬೇಂದ್ರೆಯವರ ಕಡೆ ಬರೋಣ. ಗದಾಯುದ್ಧದ ಬಗ್ಗೆ ಬೇಂದ್ರೆ ಅವರ ಅನಿಸಿಕೆ ಏನು? ಅವರ ಗಮನಕ್ಕೆ ಬಂದ ಮುಖ್ಯ ಅಂಶ ಯಾವುದು? ಬೇಂದ್ರೆ ಅವರು ಸ್ವಲ್ಪ ಬೇರೆ ಆಯಾಮವನ್ನು ನೋಡ್ತಾರೆ. ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಗದಾಯುದ್ಧದಲ್ಲಿ ನಾಯಕ ಅಂದ್ರೆ ಅದು ಭೀಮಸೇನನೇ. ಓ, ಭೀಮನೇ, ದುರ್ಯೋಧನ ಅಲ್ಲ. ಅಲ್ಲ, ಅವರ ಪ್ರಕಾರ ಭೀಮನೇ ನಾಯಕ. ಮತ್ತು ಕೃತಿಯಲ್ಲಿ ಪ್ರಧಾನವಾದ ರಸ ಯಾವುದಪ್ಪ ಅಂದ್ರೆ ಅದು ರೌದ್ರ ರಸ. ರೌದ್ರ ಅಂದ್ರೆ ಆ ಕೋಪ, ಆಕ್ರೋಶ. ಹೌದು. ಆ ಉಗ್ರತೆ, ಆ ವೀರಾವೇಶ, ಅದೇ ಗದಾಯುದ್ಧದ ಪ್ರಮುಖ ಭಾವ ಅಂತಾರೆ. ಅದಕ್ಕವರು ಎಂಥವರಲ್ಲಿಯೂ ರಕ್ತ ಸಂಚಲನವನ್ನು ಉಂಟು ಮಾಡುವ ಶಕ್ತಿ ಈ ಕೃತಿಗಿದೆ ಅಂತ ಹೇಳ್ತಾರೆ. ಹಾ, ಅದು ನಿಜಕ್ಕೂ ಆ ಕೃತಿಯ ಶಕ್ತಿಯನ್ನ ತೋರ್ಸತ್ತೆ ಅಲ್ವಾ? ಖಂಡಿತ. ಅದು ಓದಗರ ಮೇಲೆ ನೇರವಾದ, ತೀವ್ರವಾದ ಭಾವನಾತ್ಮಕ ಪರಿಣಾಮ ಬೀರುವಂಥದ್ದು ಅನ್ನೋದು ಬೇಂದ್ರೆಯವರ ವಿಶ್ಲೇಷಣೆಯ ತಿರುಳು. ಸರಿ, ಈಗ ನೋಡಿ, 3 ಶ್ರೇಷ್ಠ ವಿಮರ್ಶಕರು, ಮುಗಳಿಯವರು ರಚನಾ ಸಾಮರಸ್ಯ, ಕುವೆಂಪುವರು ಸಹಜ ಕಾವ್ಯಶಕ್ತಿ ಮತ್ತು ನಾಟಕೀಯತೆ, ಬೇಂದ್ರೆಯವರು ಭಾವನಾತ್ಮಕ ತೀವ್ರತೆ, ಮುಖ್ಯವಾಗಿ ರೌದ್ರರಸ, ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಗದಾಯುದ್ಧದ ಬಗ್ಗೆ ನಮಗೆ ಏನನ್ಸುತ್ತೆ? ಈ 3 ದೃಷ್ಟಿಕೋನಗಳು ಸೇರಿ ಗದಾಯುದ್ಧ ಯಾಕೆ ಕನ್ನಡ ಸಾಹಿತ್ಯದಲ್ಲಿ ಒಂದು ಅಸಾಧಾರಣ ಕೃತಿಯಾಗಿ ನಿಲ್ಲುತ್ತೆ ಅನ್ನೋದನ್ನು ತೋರಿಸುತ್ತೆ. ಅದು ಕೇವಲ ಒಂದು ಕಥೆ ಅಲ್ಲ. ಹೌದು. ಅದೊಂದು ಸಂಕೀರ್ಣವಾದ ರಚನೆ, ಅದರಲ್ಲಿ ಒಂದು ಸಹಜವಾದ ಕಾವ್ಯಶಕ್ತಿ ಇದೆ, ಮತ್ತೆ ಅದು ನಮ್ಮ ಭಾವನೆಗಳನ್ನು ಕೆರಳಿಸುವಂತಹ, ಅದರಲ್ಲೂ ಮುಖ್ಯವಾಗಿ ವೀರ ಮತ್ತು ರೌದ್ರ ಭಾವಗಳನ್ನು ಉದ್ದೀಪನಗೊಳಿಸುವಂತಹ ಒಂದು ಕೃತಿ. ಹಾಗಾಗಿ ಈ ವಿಮರ್ಶೆಗಳು ಅದರ ಬಹುಮುಖತೆಯನ್ನ ಎತ್ತಿ ತೋರಿಸ್ತವೆ. ನಿಜ. ಕೇವಲ ಹೊಗಳಿಕೆ ಅಲ್ಲ, ಬದಲಿಗೆ ಅದರ ಮಹತ್ವದ ಬೇರೆ ಬೇರೆ ನೆಲೆಗಳನ್ನ ನಮಗೆ ಅರ್ಥ ಮಾಡಿಸ್ತವೆ. ಒಂದು ಸಾಹಿತ್ಯ ಕೃತಿಯ ಮೌಲ್ಯವನ್ನ ಕಾಲಾಂತರದಲ್ಲಿ ವಿಮರ್ಶೆ ಹೇಗೆ ಗಟ್ಟಿಗೊಳಿಸುತ್ತೆ ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ ಅಲ್ವಾ? ಖಂಡಿತ. ಈ ವಿಶ್ಲೇಷಣೆಗಳು ಗದಾಯುದ್ಧವನ್ನ ಮತ್ತಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತೆ, ದಾರಿ ಮಾಡಿಕೊಡುತ್ತವೆ. ಹಾಗಾದ್ರೆ ಕೊನೆಯದಾಗಿ ಕೇಳುಗರು ಯೋಚಿಸುವುದಕ್ಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಣ. ಆಗಬಹುದು. ಮೂಲ ಕಥೆಯನ್ನೇ ತೆಗೆದುಕೊಂಡು ಅದಕ್ಕೆ ತನ್ನದೇ ಆದ ರೂಪ ಕೊಟ್ಟು ಒಂದು ನಿರ್ದಿಷ್ಟ ಭಾವನೆಯನ್ನ, ಉದಾಹರಣೆಗೆ ಬೇಂದ್ರೆ ಹೇಳಿದ ಹಾಗೆ ರೌದ್ರರಸವನ್ನ ಪ್ರಮುಖವಾಗಿಸಿದ ರನ್ನನ ಈ ವಿಧಾನ ಇದೆಯಲ್ಲ, ಇದರಿಂದ ಇದಕ್ಕಿವೆ ಸೃಜನಶೀಲರಿಗೆ, ಬರಹಗಾರರಿಗೆ ಏನಾದ್ರೂ ಕಲೀಲಿಕ್ಕೆ ಇದೆಯಾ? ಈ ಹಳೆಯ ವಿಮರ್ಶೆಗಳು, ಈ ಹಳೆಯ ತಂತ್ರಗಳು ಇಂದಿಗೂ ಪ್ರಸ್ತುತ ಅಂತ ಅನ್ಸ್ತಾ? ಇದನ್ನ ನಮ್ಮ ಕೇಳುಗರು ಯೋಚಿಸಬಹುದು. ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ. ನಾವು ಲಭ್ಯವಿರೋ ಆಕರಗಳನ್ನ ನೋಡ್ಕೊಂಡು ಕವಿ ರನ್ನನ ಅಜಿತನಾಥ ಪುರಾಣ ತಿಲಕದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಪಂಪನ ದಾರಿಯಲ್ಲೇ ಸಾಗಿದ ರನ್ನನ ಈ ಒಂದು ಧಾರ್ಮಿಕ ಕಾವ್ಯ, ಅದರ ಹಿಂದಿನ ಕಾರಣಗಳೇನು, ಅದರ ವಿಶೇಷತೆ ಏನು, ಇದೆಲ್ಲ ನೋಡೋಣ. ಮುಖ್ಯವಾಗಿ ದಾನಚಿಂತಾಮಣಿ ಅತ್ತಿಂಬೊಬ್ಬೆ ಪಾತ್ರದ ಬಗ್ಗೆನೂ ಗಮನ ಕೊಡೋಣ ಅಲ್ವಾ? ಹೌದು. ಪಂಪ ಮೊದಲನೇ ತೀರ್ಥಂಕರನಾದ ವೃಷಭನಾಥನ ಕಥೆಯನ್ನ ಆದಿಪುರಾಣದಲ್ಲಿ ಹೇಳಿದ ಹಾಗೆ ರನ್ನ ಇಲ್ಲಿ 2ನೇ ತೀರ್ಥಂಕರ ಅಂದ್ರೆ ಅಜಿತನಾಥನ ಕಥೆಯನ್ನ ಹೇಳಿದಾನೆ. ಸರಿ. ಇದು ನಮ್ಮ ಕನ್ನಡದ ಶಾಸ್ತ್ರೀಯ ಧಾರ್ಮಿಕ ಕಾವ್ಯ ಪರಂಪರೆಯಲ್ಲಿ ಒಂದು ಮುಖ್ಯವಾದ ಕೃತಿ ಅಂತಾನೆ ಹೇಳಬಹುದು. ಈ ಕಾವ್ಯದಲ್ಲಿ 12 ಆಶ್ವಾಸಗಳು ಅಂದ್ರೆ ಭಾಗಗಳಿವೆ ಅಲ್ವಾ? ಹೌದು. ಮತ್ತೆ ಇದನ್ನ ಅತ್ತಿಮಬ್ಬೆ ಅನ್ನೋ ಪ್ರಸಿದ್ಧ ಜೈನ ಶ್ರಾವಕಿ ಬರ್ಸಿದ್ಲು ಅಂತ ಕೇಳ್ಪಟ್ಟಿದ್ದೀವಿ. ಖಂಡಿತ. ಅದೇ ಇದರ ಒಂದು ದೊಡ್ಡ ವಿಶೇಷತೆ. ಆಕೆ ಈ ಹಿಂದೆ ಪೊನ್ನನ ಶಾಂತಿಪುರಾಣದ 1000 ಪ್ರತಿಗಳನ್ನ ಮಾಡಿಸಿ ಹಂಚಿದ್ಲು ಅಂತಲೂ ಜೈತಾರಲ್ಲ? ಹೌದು, 1000 ಪ್ರತಿಗಳನ್ನ.
ಆಕೆ ಪ್ರೋತ್ಸಾಹ ಅಂದ್ರೆ ಕೇವಲ ದುಡ್ಡಿನ ಸಹಾಯ ಅಷ್ಟೇ ಅಲ್ಲ ಅದು. ಓಹೋ, ಖಂಡಕಾವ್ಯದ ಹಾಗೆ. ಹೌದು, ಅಂದ್ರೆ ಅಷ್ಟು ವಿಸ್ತಾರವಾಗಿ, ಹೌದು, ಒಂದು ಪುಟ್ಟ ಸ್ವತಂತ್ರ ಕಾವ್ಯದಷ್ಟು ದೊಡ್ಡದಾಗಿ. ಇದು ಆ ಕಾಲದಲ್ಲಿ ಸಾಹಿತ್ಯಕ್ಕೆ ಸಿಕ್ತಿದ್ದ ಪ್ರೋತ್ಸಾಹಕ್ಕೆ ಒಂದು ಒಳ್ಳೆ ಉದಾಹರಣೆ. ನಿಜ. ಅಷ್ಟೇ ಅಲ್ಲ, ರನ್ನ ತಾನೇ ಬರೆದ ಲಕ್ಕುಂಡಿ ಶಾಸನದಲ್ಲೂ ಅತ್ತಿಮಬ್ಬೆ ಬಗ್ಗೆ ತುಂಬಾ ಗೌರವದಿಂದ ಮಾತಾಡಿದ್ದಾನೆ. ಓಹೋ, ಹಾಗಾದ್ರೆ ಕಾವ್ಯದಲ್ಲಿ ಬರೆದಿದ್ದಕ್ಕೆ ಶಾಸನದ ಪುಷ್ಟೀಕರಣ ಕೂಡ ಇದೆ. ಖಂಡಿತ. ಈಗ ಪಂಪನ ಆದಿಪುರಾಣದ ಜೊತೆ ಹೋಲಿಸಿದ್ಲೆ ಶೈಲಿ ಅಥವಾ ಕಥೆ ಹೇಳೋ ರೀತಿಯಲ್ಲಿ ಏನಾದ್ರೂ ವ್ಯತ್ಯಾಸಗಳಿವ್ಯಾ? ಕೆಲವರಿದನ್ನ ಪಂಪನ ಕೃತಿಯಷ್ಟು ಶ್ರೇಷ್ಠ ಅಲ್ಲ ಅಂತಾರೆ. ಆದ್ರೆ ಇದರದ್ದೇ ಆದ ಗುಣಗಳಿವೆ. ಮುಖ್ಯವಾಗಿ ಬೇರೆ ಜೈನ ಪುರಾಣಗಳಲ್ಲಿ ಪಾತ್ರಗಳ ಹಿಂದಿನ ಜನ್ಮಗಳ ಕಥೆ, ಅಂದ್ರೆ ಭವಾವಳಿ ಅಂತಾರಲ್ಲ, ಹೌದು, ಸ್ವಲ್ಪ ಜಟಿಲ ಅನ್ಸುತ್ತೆ ಕೆಲವೊಮ್ಮೆ. ಹೌದು, ಆ ಭವಾವಳಿ ಜಟಿಲತೆ ಇಲ್ಲಿ ಸ್ವಲ್ಪ ಕಡಿಮೆ. ಹಾಗಾಗಿ ಕಥೆ ಹೆಚ್ಚು ಸರಳವಾಗಿ ನೇರವಾಗಿ ಹೋಗುತ್ತೆ. ಅಂದ್ರೆ ಓದೋರಿಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ. ಹೌದು. ಮತ್ತೆ ಅತಿಯಾದ ಧಾರ್ಮಿಕ ವಿವರಣೆಗಳ ಭಾರ ಇಲ್ಲ. ಶೈಲಿ ಕೂಡ ಸುಂದರವಾಗಿದೆ, ಲಲಿತವಾಗಿದೆ. ಹಾಗಾದ್ರೆ ಇದು ರನ್ನ ಪ್ರಜ್ಞಾಪೂರ್ವಕವಾಗಿ ಮಾಡಿದ ಬದಲಾವಣೆನಾ? ಹಾಗೆ ಅನ್ಸುತ್ತೆ. ಬಹುಶಃ ರನ್ನನಿಗೆ ಕಥೆಯ ಸಾರ, ಅಂದ್ರೆ ಆ ವೈರಾಗ್ಯ, ಧರ್ಮದ ತಿರುಳು, ಇದನ್ನ ನೇರವಾಗಿ ಓದುಗರಿಗೆ ತಲುಪಿಸೋ ಉದ್ದೇಶ ಇತ್ತೇನೋ. ಕಥೆಯೊಳಗಿನ ಸನ್ನಿವೇಶಗಳೇ ಅದಕ್ಕೆ ಸಾಕ್ಷಿ. ಒಂದು ಉದಾಹರಣೆ ಕೊಡ್ತೀರಾ? ಖಂಡಿತ. ಸುಶೀಮನಗರದ ರಾಜ ವಿಮಲವಾಹನನ ಕಥೆ ನೋಡಿ. ಓಕೆ. ಆತ ಆಕಾಶದಲ್ಲಿ ಒಂದು ಉಲ್ಕೆ ಉರಿದು ಬೀಳೋದನ್ನ ನೋಡ್ತಾನೆ. ಅಷ್ಟೇನಾ? ಹೌದು. ಅದನ್ನ ನೋಡಿ ಜೀವನ ಎಷ್ಟು ಕ್ಷಣಿಕ ಅಂತ ಅರಿತುಕೊಂಡು ತಕ್ಷಣ ರಾಜ್ಯವನ್ನೇ ಬಿಟ್ಟು ವೈರಾಗ್ಯ ತಗೋತಾನೆ. ಓ, ಆ ಪರಿವರ್ತನೆಯನ್ನ ರನ್ನ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾನೆ ಅಂದ ಹಾಗೆ. ಹೌದು, ಬಹಳ ಮನೋಜ್ಞವಾಗಿ ಚಿತ್ರಿಸಿದ್ದಾನೆ. ಇದಲ್ದೆ ಸಗರ ಚಕ್ರವರ್ತಿಯ ಕಥೆನೂ ಮುಖ್ಯ ಅಲ್ವಾ ಇದರಲ್ಲಿ? ಹೌದು. ಸಗರ ಚಕ್ರವರ್ತಿಯ 60,000 ಮಕ್ಕಳು ಸತ್ತೋದಾಗ ಆತ ಅನುಭವಿಸೋ ಪುತ್ರ ಶೋಕ, ಆಗ ಅವನ ಮಂತ್ರಿ ಬುದ್ಧಿಸಾಗರ, ಆತ ಬಹಳ ಜಾಣ್ಮೆಯಿಂದ ಚಕ್ರವರ್ತಿಗೆ ಈ ಸಂಸಾರದಲ್ಲಿ ಸಾರ ಇಲ್ಲ ಅನ್ನೋ ಸತ್ಯವನ್ನ ತಿಳಿಸ್ತಾನೆ. ಆಗ ಸಗರನಿಗೆ ಜ್ಞಾನೋದಯ ಆಗುತ್ತೆ. ಹೌದು, ಆತ ಜ್ಞಾನಮಾರ್ಗಕ್ಕೆ ಹೊರಡುತ್ತಾನೆ. ಈ ಭಾಗ ಕೂಡ ತುಂಬ ಸರಳವಾಗಿ ಆದ್ರೆ ಮನಸ್ಸಿಗೆ ನಾಟೋ ಹಾಗೇ ಇದೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಅಜಿತನಾಥ ಪುರಾಣದಿಂದ ನಾವೇನು ತಿಳ್ಕೋಬಹುದು? ನೋಡಿ, ಇದು ರನ್ನನ ಧಾರ್ಮಿಕ ಶ್ರದ್ಧೆಗೆ, ಅವನ ಕಾವ್ಯ ಪ್ರತಿಭೆಗೆ ಒಂದು ಸಾಕ್ಷಿ. ಹೌದು. ಅದರ ಜೊತೆಗೆ ಅತ್ತಿಮಬ್ಬೆಯಂತಹ ಪೋಷಕರು ಸಾಹಿತ್ಯ ಬೆಳೆಯೋದ್ರಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸಿದ್ರು ಅಂತಾನೂ ಇದು ತೋರಿಸುತ್ತೆ. ನಿಜ. ಮತ್ತೆ ಕತೆ ಹೇಳೋ ರೀತಿಯಲ್ಲಿ ವೈರಾಗ್ಯ, ಜೀವನದ ನಶ್ವರತೆ, ಜ್ಞಾನೋದಯದಂತಹ ಆಳವಾದ ವಿಷಯಗಳನ್ನ ಸರಳವಾಗಿ ಸುಂದರವಾದ ಕತೆಗಳ ಮೂಲಕ ಹೇಳೋದ್ರಲ್ಲಿ ರನ್ನ ಯಶಸ್ವಿಯಾಗಿದ್ದಾನೆ. ಈ ಚರ್ಚೆಯಿಂದ ರನ್ನನ ಈ ಕೃತಿ, ಅತ್ತಿಮಬ್ಬೆಯ ಕೊಡುಗೆ ಮತ್ತೆ ಅದರೊಳಗಿನ ಕೆಲವು ಮುಖ್ಯ ಕಥಾಭಾಗಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ತು ಅಂತ ಅನ್ಕೋತೀನಿ. ಹೌದು. ಆದ್ರೆ ಇಲ್ಲಿ ಒಂದು ಯೋಚನೆ ಮಾಡಬೇಕಾದ ವಿಷಯ ಇದೆ. ಏನು? ರನ್ನ ಗದಾಯುದ್ಧದಂತಹ ವೀರರಸದ ಅದ್ಭುತ ಕಾವ್ಯ ಬರೆದಿದ್ದಾನೆ. ಹೌದು, ಕೌರವನ ದೃಷ್ಟಿಕೋನದಿಂದ. ಹೌದು. ಹಾಗೆ ಅಜಿತನಾಥ ಪುರಾಣದಂತಹ ಶಾಂತರಸ ಪ್ರಧಾನವಾದ ಧಾರ್ಮಿಕ ಕಾವ್ಯವನ್ನು ಪಡೆದಿದ್ದಾನೆ. ಒಂದೇ ಕವಿಯಿಂದ ಎರಡು ತೀರ ಭಿನ್ನವಾದ ಕೃತಿಗಳು. ಅದೇ, ಒಬ್ಬನೇ ಕವಿಯಲ್ಲಿನ ಈ ಎರಡು ಬೇರೆ ಬೇರೆ ಅಭಿವ್ಯಕ್ತಿಗಳು ಒಂದು ಯುದ್ಧ ಪರಾಕ್ರಮವನ್ನ ವೈಭವೀಕರಿಸ್ತೆ, ಇನ್ನೊಂದು ವೈರಾಗ್ಯ ಅಹಿಂಸೆಯನ್ನ ಹೇಳುತ್ತೆ. ಇದು ನಮ್ಮ ಶಾಸ್ತ್ರೀಯ ಕನ್ನಡ ಸಾಹಿತ್ಯ, ಜೀವನದ, ಧರ್ಮದ, ಕರ್ತವ್ಯದ ಬೇರೆ ಬೇರೆ ಮುಖಗಳನ್ನ ಹೇಗೆಲ್ಲ ತೋರಿಸಿದೆ, ಪರಿಶೋಧಿಸಿದೆ ಅನ್ನೋದರ ಬಗ್ಗೆ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?